ತೈಲವನ್ನು ಉಳಿಸಿ ಅಂತ ಹೇಳಿ ಪ್ರಧಾನಿ ಮೋದಿಯವರು ಕರೆ ನೀಡಿದ್ರು. ಹಾಗೇನೇ ಬಂಗಾರ ಖರೀದಿಯನ್ನು ಕಡಿಮೆ ಮಾಡಿ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಅಂದರೆ ಜನರಲ್ಲಿ ಒಂದು ರೀತಿಯ ಜಾಗೃತಿ ಮೂಡಿಸತಕ್ಕಂಥ ಕೆಲಸವನ್ನು ಮೋದಿಯವರು ಮಾಡಿದರು. ಈಗ ಏನಂತ ಹೇಳಿದ್ರೆ ಹಿರಿಯ ಸಂಸದರು ರಮೇಶ್ ಜಿಗಜಿಣಗಿ ಅವರು ಎಲೆಕ್ಟ್ರಿಕ್ ಬೈಕನ್ನು ಓಡಿಸೋದ್ರ ಮೂಲಕ, ಎಲೆಕ್ಟ್ರಿಕ್ ಬೈಕ್ ಮೇಲೆ ಏನಿದ್ರೆ ಸವಾರಿ ಮಾಡೋದ್ರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಮತ್ತೊಂದು ಕೆಲಸವನ್ನು ಮಾಡ್ತಾರೆ. ನನ್ನ ಜೊತೆಗೆ ಈಗ ರಮೇಶ್ ಜಿಗಜಿಣಗಿ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಮೋದಿಯವರು ಹೇಳಿದರು ಕೆಲವೊಂದಿಷ್ಟು ಪರ ವಿರೋಧ ಚರ್ಚೆಗಳು ಆಗ್ತಾ ಇದ್ದಾವೆ ಸರ್. ಈ ನಡುವೆ ನೀವು ಎಲೆಕ್ಟ್ರಿಕ್ ಬೈಕನ್ನು ಸವಾರಿ ಮಾಡಿದ್ರಿ, ಏನು ಸಂದೇಶ ಕೊಡ್ಲಿಕ್ಕೆ ಹೋಗ್ತಾ ಇದ್ರಿ? ಈಗ ನೋಡ್ರಿ, ಒಟ್ಟಾರೆ ನಾವು ಒಬ್ಬನೇ ಇರಲಿ 1,000 ಜನ ಇರಲಿ, ಸಂದೇಶ ಒಂದೇ. ಏನು ಜಗತ್ತಿನ ಎಲ್ಲ ನೋಡಿದ್ರೆ ಜಗತ್ತಿನಲ್ಲಿ ಯುದ್ಧ ಪ್ರಾರಂಭ ಆಗುವ ಹಿನ್ನೆಲೆಯಲ್ಲಿ ಮೋದಿಯವರು ಖರ್ಚುಗಳನ್ನು ಕಡಿಮೆ ಮಾಡೋದ್ರ ಜೊತೆಗೆ ಬಂಗಾರ ಖರೀದಿ ಮಾಡೋದನ್ನು ಸ್ವಲ್ಪ ಮಿತವ್ಯವಾಗಿ ಮಾಡಿರಿ. ಆಮೇಲೆ ನಿಮ್ಮ ವೆಹಿಕಲ್ಗಳು ಬಳಸೋದು ಮಿತವ್ಯವಾಗಿ ಬಳಸಿರಿ ಅಂತಕ್ಕಂಥ ಮಾತು ಎದಕ್ಕೆ ಹೇಳ್ಯಾರತ್ತಂದ್ರೆ ಅದನ್ನು ಒಂದು ಸ್ವಲ್ಪ ಉಳಿತಾಯ ಆಗಲಿ, ದೇಶದ ಜಗತ್ತಿನಲ್ಲೇ ಆದ ಹೋದಾಗ ಇದು ಬಹಳ ಪ್ರಾಬ್ಲಮ್ ಆಗಬಾರ್ದು, ಸಮಸ್ಯೆ ಆಗಬಾರ್ದು ದೇಶಕ್ಕೆ ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ದೇಶದ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಾರ. ಇವತ್ತಿನ ದಿನ ನಾನು ಕೂಡ ಆ ಒಂದು ಹಿನ್ನೆಲೆಯಲ್ಲಿ ಎಲೆಕ್ಟ್ರಿಕಲ್ ಮೋಟ್ರ್ ಬೈಕ್ ಮೇಲೆ ಇಲ್ಲಿವರೆಗೂ ಬಂದು ಜಿಲ್ಲೆಯ ಜನರಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡೀನಿ. ಏನು ಸಂದೇಶ? ಈ ಜನ ಏನು ಯಾವ ರೀತಿ ಚೇಂಜ್ ಆಗಬೇಕಂತ ನೋಡಿರಿ, ಏನೇ ಖಾಲಿ ಪುಕಾಟ್ ಓಡಾಡ್ತಾರಲ್ಲ ಅದು ಬಂದಾಗಬೇಕು ಅಂದರೆ ಸಂದೇಶ ಅದು. ಯಾಕಂದ್ರೆ ಕಡಿಮೆ ಖರ್ಚಾಗಬೇಕಲ್ಲ. ಈಗ ಪೆಟ್ರೋಲ ಡೀಸೆಲ ಬರ್ತಕ್ಕಂಥದ್ದು ಸಿಗ್ತಕ್ಕಂಥದ್ದು ಕಷ್ಟ ಕೆಲಸ ಅನ್ನತಕ್ಕಂಥದ್ದು ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಹೇಳ್ಯಾರ. ಅದರ ಜನನೂ ಕೂಡ ಅದಕ್ಕೆ ಸಹಕಾರ ಮಾಡಬೇಕು ಅಂತಕ್ಕಂಥದ್ದು ನಾನು ಕೂಡ ವಿನಂತಿ ಮಾಡ್ಕೋತೀನಪ್ಪ. ಈ ಕೆಲವರು ಎಲೆಕ್ಟ್ರಿಕ್ ಬೈಕ್ಗಳಿರೋದಿಲ್ಲ, ಅವ್ರು ಯಾವ ರೀತಿ ತಮ್ಮನ್ನು ಎಲೆಕ್ಟ್ರಿಕ್ ಬೈಕಲ್ಲಿ ಸೈಕಲ್ ಮೇಲೆ ಅಡ್ಡಾಡಬೇಕು, ಇಲ್ಲ ಕಾಲೇ ಅಡ್ಡಾಡ್ಬೇಕಪ್ಪ. ಮತ್ತು ಗಾಡಿ ಮೇಲೆ ಅಡ್ಡಾಡಬೇಕು ಅಂತಂದರೆ ಹೆಂಗೆ ಸಾಧ್ಯ ಆಗ್ತದೆ ಹೇಳಿ ನೋಡು. ಗಾಡಿ ಮೇಲೆ ಅಡ್ಡಾಡೋದಾದ್ರೆ ಎಲೆಕ್ಟ್ರಿಕಲ್ ಬೈಕಲ್ ಮೇಲೆ ಅಡ್ಡಾಡಬೇಕು, ಇಲ್ಲ ನಡ್ಕೊಂಡು ಅಡ್ಡಾಡಬೇಕು. ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ ಮೋದಿಯವರ ವಿಚಾರಕ್ಕೆ ಸಾಕಷ್ಟು ಟಾಂಗ್ ಕೊಡ್ತಾ ಇದ್ದಾರೆ. ಮೋದಿಯವರು ಹೇಳೋದಲ್ಲ, ಸರಿಯಾಗಿ ನಿಭಾಯಿಸಬೇಕು, ಜನರಿಗೆ ಹೇಳೋದಲ್ಲ ಇದು ಅಂತೇಳಿ. ಅಲ್ರಿ, ಮೋದಿಯವ್ರ ಬಗ್ಗೆ ಮಾತಾಡುವಷ್ಟು ನೈತಿಕ ಬಲ ಅದ ಏನ್ರಿ ಇವ್ರಿಗೆ, ಹುಚ್ಚು ಕಾಂಗ್ರೆಸ್ನವ್ರಿಗೆ? ಏನು ಮಾಡ್ಯಾರ ದೇಶಕ್ಕೆ ಗೊತ್ತಿಲ್ಲ. ನಾನು ಸ್ಟೇಟ್ಮೆಂಟ್ ನೋಡೋದಿರಲಿಲ್ಲ ನಿನ್ನೆ. ಇಡೀ ಸಮರ್ಥವಾಗಿ ಆಡಳಿತ ಮಾಡ್ತಾರೆ. ಜಿಲ್ಲೆ ಬಂಗಾರನ ನುಂಗಿ ಕುಡಿದ್ರು. ಏನಾದರೂ ಲೆಕ್ಕಪತ್ರ ಇದೆಯಾ? ಇಂದಿರಾ ಗಾಂಧಿ ಆಮೇಲೆ ನಿಜಲಿಂಗಪ್ಪ ಅವರು ತುಲಾಭಾರ, ಅದು ಬರಗಾಲ ಪರಿಸ್ಥಿತಿ ಒಳಗೆ ನಮ್ಮ ಜಿಲ್ಲೆಯ ಜನ ತ್ಯಾಗ ಮಾಡಿದ್ರು. ಆದರೆ ಅದು ಅರಿವು ಇದೆಯಾ ಅವ್ರಿಗೆ? ಆದರೆ ಇವತ್ತು ಕೂಡ ಮೋದಿಯವರು ಈ ಕೆಲಸವನ್ನು ಮಾಡೋದನ್ನೆಲ್ಲ ನೋಡಿ ಸಹಿಸ್ಕೊಳ್ಳಾರ್ದೆ ಹೊಟ್ಟೆ ಉರ್ಕೊಂಡು ಇಂಥದ್ದೆಲ್ಲ ಹೇಳ್ಕೊತ ಹೊಂಟಾರ. ಮುಂದಿನ ದಿನಮಾನಗಳಲ್ಲಿ ಇನ್ನು ಮಾತ್ರ ಕಾಂಗ್ರೆಸ್ ಈ ದೇಶದಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಜಿಲ್ಲೆನಲ್ಲೂ ಕೂಡ ಈ ಕಾಂಗ್ರೆಸ್ ಉಳಿಯೋದಿಲ್ಲ. ಮೋದಿಯವರು ಬೆಂಗಾವಲು ಪಡೆಯನ್ನು ಕಡಿತಗೊಳಿಸಿಕೊಂಡಿದ್ದಾರೆ. ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ಏನು ಹೇಳ್ತಾರೆ? ನಮ್ಮ ರಾಜ್ಯದ CM ಅವರು ಇದ್ದಾರೆ, DCM ಅವರು ಇದ್ದಾರೆ. ಅವ್ರು ಏನು ಮಾಡ್ತಾರೆ? ಜೀರೋ. ಅವ್ರು ಹೆಂಗಾಗ್ಯಾರ ಅಂದ್ರೆ ಬರೀ ಇದ್ರಾಗ ತೊಡಗಿಬಿಟ್ಟಾರ. ಪುಕಾಟ ಮಂದಿ ಕುಡುದ್ರಾಗ ದೇಶದ ರಾಜ್ಯದ ಅಭಿವೃದ್ಧಿ ಮಾಡ್ತಾರೆ. ಒಂದು ಕಲ್ಲಿಲ್ಲ, ಎಲ್ಲಿ ಒಂದು ಫೌಂಡೇಶನ್ ಇಲ್ಲ, ಯಾವುದೂ ನಾವು ಇಂಥದ್ದು ಒಳ್ಳೆಯ ಕೆಲಸ ಮಾಡಿದ್ದೇವೆ ಅಂತಕ್ಕಂಥದ್ದು ಏನೂ ಇಲ್ಲ, ಬರೀ ಜೀರೋ ಅದ. ಈ ಸಿದ್ದರಾಮಯ್ಯನ 3 ವರ್ಷದ ಅವಧಿಯಲ್ಲಿ ಕೆಲಸ ಏನಪ್ಪ ಅಂದ್ರೆ ಜೀರೋ ಅಷ್ಟೇ. ಅಭಿವೃದ್ಧಿ ಕೆಲಸಗಳಲ್ಲಿ ಯಾವ ಕೆಲಸನೂ ಆಗಿಲ್ಲ. ಮೋದಿಯವರು ಕೊಟ್ಟ ಕರೆಗೆ ಜಿಗಜಿಣಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಮೋದಿಯವ್ರ ಕರೆ ಏನು ಕೊಟ್ಟಿರ್ತದೆ ನಾವು ಪಾಲಿಸ್ತೀವಪ್ಪ. ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಮಾಡ್ತೇವೆ, ಶಿರಸಾವಹಿಸಿ ಪ್ರಾಮಾಣಿಕರಾಗಿ ಕೆಲಸ ಮಾಡಿ. ಎಲೆಕ್ಟ್ರಿಕ್ ಬೈಕ್ ಮೇಲೆ ಬಂದ್ರಿ, ಡೈಲಿ ಈ ರೀತಿ ರೊಟೀನ್ ಇಟ್ಕೋತೀರಾ ಅಥವಾ ನಾವೇನು ಕಾಲ್ನಡಿಗೆಲ್ಲೇ ನಡಿತೇವೆ? ಹೌದು ರೀ, ಎಲೆಕ್ಟ್ರಿಕ್ ಬೈಕಲ್ಲಿ ಸಿಕ್ಕರೆ ಇರ್ತೀನಿ, ಇಲ್ಲಾಂದ್ರೆ ನಡ್ಕೋತ ಬರ್ತೀನಿ. ಏನಾಗಬೇಕು, ಏನು ಹೊಸಬ ನಡ್ಕೊಳ್ಳೋದು ಬರೋದ್ರ. ಎಸ್, ಇದಿಷ್ಟು ಸಂಸದ ರಮೇಶ್ ಜಿಗಜಿಣಗಿ ಅವರ ಮಾತು. ವಿಜಯಪುರ ಗಣಪ ಜೊತೆಗೆ ಷಡಕ್ಷರಿ ಯಶನೆಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.